ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ಮುಂಬರ್ತಕ್ಕಂಥ ಮಾರ್ಚ್ 2022 ನಡೆಯುವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಉಳಿದಿರ್ತಕ್ಕಂಥ 4 ಮತ್ತು 5 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗಾಗಲೇ 4 ಭಾಗಗಳಲ್ಲಿ 1 ಅಂಕದ, 2 ಅಂಕದ್ದು, 3 ಅಂಕದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 4 ಮತ್ತು 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ 4 ಅಂಕದ 4 ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಏನಾಗಿದೆ, ಇಲ್ಲಿ 34ನೇ ಪ್ರಶ್ನೆ. 6 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/4 ಇರುವಂತೆ ರಚಿಸಿ. ಅಂದರೆ ಇಲ್ಲಿ ಆ ರಚನೆ ಮೇಲೆ ಒಂದು ಚಿತ್ರ ಆಗಿದೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು, ತ್ರಿಭುಜಗಳಲ್ಲಿ 2 ರೀತಿಯ ನಾವು ರಚನೆಗಳನ್ನು ಮಾಡಬಹುದು. ಅಂದರೆ ಅಂಶ ಮತ್ತು ಛೇದಗಳನ್ನು ಹೋಲಿಕೆ ಮಾಡಿ ಅಂಶ ಕಡಿಮೆ ಇದ್ದಾಗ ಮತ್ತು ಛೇದ ಹೆಚ್ಚಿದ್ದಾಗ, ಅದೇ ರೀತಿ ಅಂಶ ಹೆಚ್ಚು ಮತ್ತು ಛೇದ ಕಡಿಮೆ ಇದ್ದಾಗ ಅಂತಕ್ಕಂಥದ್ದು ನೋಡಿದಾಗ ನಮಗೆ ಇಲ್ಲಿ ಈ ಒಂದು ರಚನೆಯನ್ನು ಮಾಡಬೇಕಾದ್ರೆ ಮೊದಲಿಗೆ ನಾವು ಕೊಟ್ಟಿರ್ತಕ್ಕಂಥ 6 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಇರುವ ಮೊದಲಿಗೆ ಒಂದು ತ್ರಿಭುಜವನ್ನು ರಚನೆ ಮಾಡಬೇಕು. ತ್ರಿಭುಜವನ್ನು ರಚನೆ ಮಾಡಿದ ನಂತರ ಅದಕ್ಕೆ ಅನುರೂಪವಾಗಿರ್ತಕ್ಕಂಥದ್ದು ಅಂದರೆ 3/4 ಅಂತಿದೆ. 3/4 ಅಂದರೆ ಇದರ ಬೆಲೆ ಏನಾಗುತ್ತೆ, 1ಕ್ಕಿಂತ ಕಡಿಮೆ ಆಗುತ್ತೆ. ಅಂದರೆ ನಾವು ರಚಿಸಿರುವ ದತ್ತ ತ್ರಿಭುಜಕ್ಕಿಂತಲೂ ಚಿಕ್ಕ ತ್ರಿಭುಜ ರಚನೆ ಆಗುತ್ತದೆ ಅನ್ನೋದು ಕಲ್ಪನೆಯಲ್ಲಿ ಇಟ್ಟುಕೊಂಡು ನಾವು ರಚಿಸಬೇಕಾಗುತ್ತದೆ. ಸೊ ಈಗ ಕೊಟ್ಟಿರ್ತಕ್ಕಂಥ ಅಂಶಗಳಿಗೆ ಅನುಗುಣವಾಗಿ ನೀವು ತ್ರಿಭುಜವನ್ನು ರಚನೆ ಮಾಡಿ 6, 4 ಮತ್ತು 7 ಸೆಂಟಿಮೀಟರ್ ದೊಡ್ಡ ಬಾಹುವೆ ಪಾದವನ್ನು ತೆಗೆದುಕೊಂಡು ನಾವು ತ್ರಿಭುಜವನ್ನು ರಚನೆ ಮಾಡಿ ಉಳಿದಿರ್ತಕ್ಕಂಥ ಹಂತಗಳ ಪ್ರಕಾರ ತಾವುಗಳು ಈ ಒಂದು ತ್ರಿಭುಜವನ್ನು ರಚಿಸಬಹುದು. ಈಗ 35ನೇ ಪ್ರಶ್ನೆ ಏನಾಗಿದೆ, ನಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ನಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ, ನಕ್ಷೆಯನ್ನು ಕೂಡ ಬಿಡಿಸಬೇಕು. ಇದು ಕೂಡ ನಾವು ಸರಳವಾಗಿ ಕೇವಲ ಒಂದು ಅರ್ಥ ಮಾಡಿಕೊಂಡು ತಿಳ್ಕೊಂಡಿದ್ದೆ ಆದರೆ ನಾವು ಬಿಡಿಸಬಹುದು. ಮೊದಲಿಗೆ ನಕ್ಷೆಯ ಸಹಾಯದಿಂದ x + y ಸಮನಾಗಿದೆ 5, x - y ಸಮನಾಗಿದೆ 5. ನೋಡಿ, ಇದು ಬಹಳ ಸುಲಭವಾಗಿರ್ತಕ್ಕಂಥ ಲೆಕ್ಕವನ್ನೇ ಕೊಟ್ಟಿದ್ದಾನೆ. ಏಕೆಂದರೆ x ನ ಸಹಗುಣಕಗಳು ಯಾವುದಿಲ್ಲ, y ನ ಸಹಗುಣಕಗಳು ಯಾವುದೂ ಇಲ್ಲ. ಹಾಗಾಗಿ ನೇರವಾಗಿ ಈ ಸಮೀಕರಣವನ್ನು ನಾವು ಪ್ರತ್ಯೇಕವಾಗಿ x + y ಸಮನಾಗಿದೆ 5, ಇನ್ನೊಂದು x - y ಸಮನಾಗಿದೆ 1, ಪ್ರತ್ಯೇಕವಾಗಿ ಇವುಗಳಿಗೆ ನಾವು ಒಂದು ಬಾಕ್ಸ್ ಹಾಕಿ ಅವುಗಳ ಬೆಲೆಗಳನ್ನು ಗುರುತಿಸಬೇಕು. ಸೊ ಮೊದಲಿಗೆ x + y ಸಮನಾಗಿದೆ 5, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬೆಲೆಗಳನ್ನು ನಾವು ಕಂಡುಹಿಡಿಯೋಣ. ಯಾವಾಗಲೂ x + y ಸಮನಾಗಿದೆ 5 ಅಂತಂದಾಗ ನಾವು y ಸಮನಾಗಿದೆ 5 - x ಅಂತ ತಿಳಿದುಕೊಂಡು ನಾವು ಇದು ಒಂದು ಸಮೀಕರಣ 1 ಅಂತ ತಿಳ್ಕೊಂಡು ಬಿಡಿಸೋಣ. ನಂತರದಲ್ಲಿ x - y ಸಮನಾಗಿದೆ 1, x - y ಸಮನಾಗಿದೆ 1 ಅಂದಾಗ ನಮಗೆ y ಸಮನಾಗಿದೆ ಅಂದರೆ -y ಎಡದಿಂದ ಬಲಕ್ಕೆ ಸ್ಥಳಾಂತರಿಸಿ ಅಂದಾಗ ನಮಗೆ ಇದು ಬಲದಿಂದ ಎಡಕ್ಕೆ ಸ್ಥಳಾಂತರಿಸಿದಾಗ y ನ ಬೆಲೆ x - 1. ಇದನ್ನು ತೆಗೆದುಕೊಂಡು ನಾವು ಬಾಕ್ಸ್ಗಳಲ್ಲಿ x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಿಯೋಣ. x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಿದು ನಾವು ರಚನೆ ಮಾಡಬಹುದು. ನೋಡಿ, ಮೊದಲಿಗೆ x + y ನ ಬೆಲೆಯನ್ನು ತೆಗೆದುಕೊಂಡು ಬಿಡಿಸಿದಾಗ x ಸಮನಾಗಿದೆ 0 ಆದಾಗ y ನ ಬೆಲೆ 5, x ನ ಬೆಲೆ 2 ಆದಾಗ y ನ ಬೆಲೆ 3, x ನ ಬೆಲೆ 5 ಆದಾಗ y ನ ಬೆಲೆ 0 ಅಂತಕ್ಕಂಥದ್ದು ಬರುತ್ತವೆ. ಅದೇ ರೀತಿಯಲ್ಲಿ x - y ಸಮನಾಗಿದೆ 1 ಅಂದಾಗ ನಾವು ಈ ತರ ಕಂಡಿದ್ದೀವಿ, y ಸಮನಾಗಿದೆ x - 1 ಅಂತಕ್ಕಂಥ ಬೆಲೆ ತೆಗೆದುಕೊಂಡು ನಾವು ಬಿಡಿಸಿದ್ದೆ. ಆದರೆ ಇಲ್ಲಿ ನಮಗೆ x ನ ಬೆಲೆ 5 ಆದಾಗ y ನ ಬೆಲೆ 4, ಮತ್ತೆ x ನ ಬೆಲೆ 2 ಆದಾಗ y ನ ಬೆಲೆ 1, x ನ ಬೆಲೆ 6 ಆದಾಗ y ನ ಬೆಲೆ 5. ಇವನ್ನು ತೆಗೆದುಕೊಂಡು ನಾವು ಗ್ರಾಫನ್ನು ಹಾಕಬೇಕಾಗುತ್ತೆ. ಇದು ಛೇದಿಸ್ತಕ್ಕಂಥ ರೇಖೆ ಆಗುತ್ತದೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ನಾವು ಗ್ರಾಫನ್ನು ಕಚ್ಚಾಕೃತಿಯಲ್ಲಿ ಹಾಕ್ತಾ ಇದ್ದೀವಿ ನಾನು. ಸೊ ನೋಡ್ಬೋದು ನೀವು, x ಮತ್ತು y ಅಕ್ಷಗಳಲ್ಲಿ ನಾವು x ನ ಬೆಲೆಗಳು ಮತ್ತು y ನ ಬೆಲೆಗಳನ್ನು ಬರೆಯೋಣ. x ನಲ್ಲಿ ಗರಿಷ್ಠವಾಗಿರ್ತಕ್ಕಂಥದ್ದು x ನಲ್ಲಿ 6 ಇದೆ, ಅಂದರೆ 1-2 ಎಕ್ಸ್ಟ್ರಾ ಬರ್ಕೊಂಡು ಕೂಡ ನಡೀತದೆ. ನಾವು 6ರವರೆಗೆ ಬರೆದಿದ್ವಿ. ನಂತರ y ಅಕ್ಷದಲ್ಲಿ ಗರಿಷ್ಠವಾಗಿ 5 ಅಂತಕ್ಕಂಥದ್ದಿದೆ, 5 ಬರೆದಿದ್ವಿ. ನೋಡಿ, ಈ ರೀತಿ ಬರೆದು ನೀವು ಬೆಲೆಗಳನ್ನು ಗುರುತಿಸಬೇಕು. ಮೊದಲಿಗೆ x ನ ಬೆಲೆ 0 ಆದಾಗ y ನ ಬೆಲೆ 5, x ನ ಬೆಲೆ 0 ಆದಾಗ y ನ ಬೆಲೆ 5, ನಂತರ x ನ ಬೆಲೆ 2 ಆದಾಗ y ನ ಬೆಲೆ 3 ಅಂತಕ್ಕಂಥದ್ದು. ನಂತರದಲ್ಲಿ x ನ ಬೆಲೆ 5 ಆದಾಗ 0 ಅಂದರೆ x ಅಕ್ಷದಲ್ಲಿ. ಈ ರೀತಿಯಲ್ಲಿ ನಾವು ಮೊದಲ ಒಂದು ಗ್ರಾಫನ್ನು ಎಳೆದಿದ್ದೀವಿ. ನಂತರದಲ್ಲಿ ಎರಡನೇದು ಕೂಡ x ನ ಬೆಲೆ 5 ಆದಾಗ y ನ ಬೆಲೆ 4,
ಎಕ್ಸ್ನ ಬೆಲೆ 2 ಆದಾಗ ವೈನ ಬೆಲೆ 1, ಎಕ್ಸ್ನ ಬೆಲೆ 2 ಆದಾಗ ವೈನ ಬೆಲೆ 1, ನಂತರದಲ್ಲಿ ಎಕ್ಸ್ನ ಬೆಲೆ 6 ಆದಾಗ ವೈನ ಬೆಲೆ 6, ಎಕ್ಸ್ನ ಬೆಲೆ 6 ಆದಾಗ ವೈನ ಬೆಲೆ 5 ಅಂತಕ್ಕಂಥದ್ದನ್ನು ಗುರುತಿಸಿ ನಾವು ರೇಖೆಯನ್ನು ಎಳೆದಾಗ 2 ರೇಖೆಗಳು ಪರಸ್ಪರ ನಮಗೆ ಇಲ್ಲಿ ಏನಾಗ್ತವೆ, ಛೇದಿಸ್ತಾ ಇದ್ದಾವೆ ನೋಡಿ. ಸೊ ಛೇದಿಸಿದಾಗ ಈಗ ನಾವು ನೋಡಬೇಕು, ಅದರ ಸ್ಟ್ರೇಟ್ ಲೈನ್ ನೋಡಿಕೊಂಡಾಗ ಎಕ್ಸ್ನ ಬೆಲೆ 2 ಆಯಿತು, ಎಕ್ಸ್ನ ಬೆಲೆ ವೈನ ಬೆಲೆ 2 ಆಯಿತು, ಎಕ್ಸ್ನ ಬೆಲೆ 3 ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 2 ಅಂತಕ್ಕಂಥದ್ದು ಈ ಗ್ರಾಫ್ನಿಂದ ನಾವು ಬಿಡಿಸಿದ್ದೀವಿ. ಹಾಗಾಗಿ ಸುಲಭವಾಗಿ ಬರೆದ ನಂತರ ನಾವು ಇನ್ನೂ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದರೆ ನಾವು ಪ್ರಮಾಣ ಅಥವಾ ಸ್ಕೇಲ್ ಅಂತ ಹೇಳ್ತೀವಿಲ್ಲ, ಸ್ಕೇಲನ್ನು ಬರಿಬೇಕು. ನೋಡಿ, ಇಲ್ಲಿ ಸ್ಕೇಲ್ ಬರೆಯಲಾಗಿದೆ. ಎಕ್ಸ್ ಅಕ್ಷದಲ್ಲಿ ನಾವು 1 ಸೆಂಟಿಮೀಟರ್ಗೆ 1 ಮೂಲಮಾನ ತೆಗೆದುಕೊಂಡಿದ್ದೇವೆ, ವೈ ಅಕ್ಷದಲ್ಲಿ ಕೂಡ 1 ಸೆಂಟಿಮೀಟರ್ಗೆ 1 ಮೂಲಮಾನವನ್ನು ತೆಗೆದುಕೊಂಡಿವೆ. ಅದನ್ನು ಬರಿಬೇಕು. ಬರೆದಾಗಲೇ ಮಾತ್ರ ನಿಮಗೆ 4 ಅಂಕಗಳು ದೊರೆಯುತ್ತವೆ. ಈಗ ಮುಂದಿನ ಪ್ರಶ್ನೆ. ಚಿತ್ರದಲ್ಲಿ ಕೊಟ್ಟಿರುವಂತೆ ಒಂದು ನೇರ ಕಟ್ಟಡದ ಮೇಲ್ಭಾಗದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದುವಿಗೆ ಉಂಟಾದ ಅವನತ ಕೋನವು 60 ಡಿಗ್ರಿ. ಕಟ್ಟಡ ಬುಡದಿಂದ 50 ಮೀಟರ್ ಎತ್ತರದಲ್ಲಿ ಇದೇ ಬಿಂದುವಿಗೆ ಉಂಟಾಗ್ತಕ್ಕಂಥ ಅವನತ ಕೋನವು 30 ಡಿಗ್ರಿ ಆಗಿದೆ. ಹಾಗಾದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಬೇಕು. ನೋಡಿ, ಇಲ್ಲಿ ಅವನತ ಕೋನ ಮತ್ತು ಉನ್ನತ ಕೋನ ಅನ್ನೋದು ಏನು ಟ್ರಿಗ್ನಾಮೆಟ್ರಿ ಮೇಲಿನ ಅನ್ವಯಗಳು ಏನಿದ್ದಾವೆ ಅದರ ಮೇಲಿನ ಸಮಸ್ಯೆ ಬಂದಿದೆ. ಮೊದಲಿಗೆ ಇಲ್ಲಿ ಚಿತ್ರವನ್ನು ನೋಡಿ, ಎ ಬಿ ಅಂತಕ್ಕಂಥದ್ದು ಮತ್ತು ಬಿ ಸಿ ಅಂತಕ್ಕಂಥ ಅಂದರೆ ಒಂದು ಕಟ್ಟಡದ ಮೇಲ್ಭಾಗದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದುವನ್ನು ನೋಡ್ತಾ ಇದ್ದೇನೆ. ಒಂದು ಬಾರಿ 60 ಡಿಗ್ರಿ ಕೋನವನ್ನು ಉಂಟು ಮಾಡಿತ್ತು. ಸಿ ಮೇಲಿಟ್ಟು ನಿಂತುಕೊಂಡು ನೋಡಿದಾಗ ಒಮ್ಮೆ 60 ಡಿಗ್ರಿ, ಇನ್ನೊಮ್ಮೆ 30 ಡಿಗ್ರಿ ಅಂತಕ್ಕಂಥದ್ದು. ಸೊ ಅದೇ ಕಟ್ಟಡ ಬುಡದಿಂದ ನೋಡಿದಾಗ ಆ ಚಿತ್ರದಲ್ಲಿ ನಾವು ನೋಡಿದಾಗ ಎ ಸಿ ಅಂತಕ್ಕಂಥದ್ದು ಒಂದು ಕಟ್ಟಡವಾಗಿರಲಿ, ಬಿ ಅಂತಕ್ಕಂಥದ್ದು ಕಟ್ಟಡದ ಮೇಲಿನ ಒಂದು ಭಾಗ ಆಗಿರಲಿ. ಸೊ ಸಿ ಇಂದ ನೋಡಿದಾಗ ನಮಗೆ 60 ಡಿಗ್ರಿ ಮತ್ತು ಬಿ ನಿಂದ ನೋಡಿದಾಗ ನಮಗೆ 30 ಡಿಗ್ರಿ ಅವನತ ಕೋನಗಳು ಉಂಟಾಗುತ್ತವೆ. ಹಾಗಾಗಿ ಇಲ್ಲಿ 2 ತ್ರಿಭುಜಗಳು ಉಂಟಾಗ್ತವೆ. ಒಂದು ಎ ಬಿ ಡಿ ತ್ರಿಭುಜ ಮತ್ತು ಇನ್ನೊಂದು ಎ ಬಿ ಸಿ ಎ ಸಿ ಡಿ ಅಂತಕ್ಕಂಥ ತ್ರಿಭುಜಗಳು. ಈ ತ್ರಿಭುಜಗಳನ್ನು ನಾವು ತೆಗೆದುಕೊಂಡು ಟ್ಯಾನ್ 30 ಡಿಗ್ರಿ ಮತ್ತು ಟ್ಯಾನ್ 60 ಡಿಗ್ರಿಯ ಬೆಲೆಯನ್ನು ಕಂಡುಹಿಡಿದಿದ್ದೆ ಆದರೆ ನಮಗೆ ಇಲ್ಲಿ ಆ ಕಟ್ಟಡದ ಒಂದು ಎತ್ತರ ಏನಾಗಿದೆ ಎ ಸಿ, ಇದು 150 ಮೀಟರ್ ಆಗಿದೆ ಎಂದು ನಾವು ಹೇಳ್ಬೋದು. 37ನೇ ಪ್ರಶ್ನೆ. ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಅದರ ಜವವು 5 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು 1 ಗಂಟೆ ಕಡಿಮೆ ಕಾಲ ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ರೈಲು ಯಾವುದೋ ಒಂದು ಸ್ಪೀಡ್ನಲ್ಲಿ ಹೋಗ್ತಾ ಇದೆ, ಜವದಲ್ಲಿ ಹೋಗ್ತಾ ಇದೆ. ನಂತರದಲ್ಲಿ ಅದಕ್ಕೆ 5 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚು ಮಾಡಿದ್ದೆ ಆದರೆ ನಮಗೆ ಅದು ತಲುಪತಕ್ಕಂಥ ಗುರಿ ಏನಿತ್ತು, ಮೊದಲಿಗೆ 360 ಕಿಲೋಮೀಟರ್ ಎಕ್ಸ್ ಸ್ಪೀಡ್ನಲ್ಲಿ ಏನು ಹೋಗ್ತಾ ಇತ್ತು ಅದಕ್ಕಿಂತ 1 ಗಂಟೆ ಏನಾಗುತ್ತೆ ಕಡಿಮೆ ಅವಧಿಯಲ್ಲಿ ಅದು ತಲುಪುತ್ತದೆ. ಆಗಿದ್ದರೆ ಇಲ್ಲಿ ರೈಲಿನ ವೇಗವನ್ನು ಕಂಡುಹಿಡಬೇಕು. ಸೊ ಹಾಗಾಗಿ ರೈಲಿನ ವೇಗ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಎಂದು ನಾವು ಬರೆದುಕೊಳ್ಳೋಣ. ನೋಡಿ, ಈಗ ರೈಲು ಚಲಿಸಿದ ದೂರ 360 ಕಿಲೋಮೀಟರ್, ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿರಲಿ. 5 ಕಿಲೋಮೀಟರ್ ವೇಗವನ್ನು ಹೆಚ್ಚಿಸಿದಾಗ ರೈಲಿನ ನೂತನ ವೇಗ ಏನಾಗುತ್ತದೆ, ಎಕ್ಸ್ ಪ್ಲಸ್ 5 ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗುತ್ತದೆ. ನೋಡಿ, ಒಂದೇ ಒಂದು ಸ್ಪೀಡ್ನಲ್ಲಿ ಹೋಗ್ತಾ ಇದ್ದರೆ ಮತ್ತು ಹೆಚ್ಚಿನ ಸ್ಪೀಡ್ನಲ್ಲಿ ಹೋದಾಗ 1 ಗಂಟೆ ಕಡಿಮೆ ತಗೊಳ್ತದೆ. ಅದನ್ನು ನಾವು ಭಿನ್ನರಾಶಿಯಲ್ಲಿ ಬರೆದಾಗ ಮೊದಲು ಚಲಿಸಿರ್ತಕ್ಕಂಥ ಒಂದು ಸ್ಪೀಡ್ ಏನಾಗಿದೆ 360 ಡಿವೈಡೆಡ್ ಬೈ ಎಕ್ಸ್, 360 ಡಿವೈಡೆಡ್ ಬೈ ಎಕ್ಸ್ ಆಗಿದೆ. ನಂತರದಲ್ಲಿ 360 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಅಂದರೆ ಇದರ ವೇಗವನ್ನು ಕಂಡುಹಿಡಿದಾಗ ಅದರ ವ್ಯತ್ಯಾಸ ಏನಾಗಿದೆ ಇಲ್ಲಿ 1 ಗಂಟೆ ಅಂತಕ್ಕಂಥದ್ದು. ಇದನ್ನು ನಾವು ಸಮೀಕರಣವನ್ನು ಬಿಡಿಸಿದ್ದೆ ಆದಾಗ ಲಸವನ್ನು ತೆಗೆದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಲಸವನ್ನು ತೆಗೆದಿದ್ದೆ ಆದರೆ ನಮಗೆ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಪ್ಲಸ್ 5ಲಿಂದ ಗುಣಿಸ್ಬೇಕು. ಹಾಗಾಗಿ 360ಕ್ಕೆ ಎಕ್ಸ್ ಪ್ಲಸ್ 5ರಿಂದ ಗುಣಿಸಿವಿ. ನಂತರ 360ಕ್ಕೆ ಎಕ್ಸ್ನಿಂದ ಗುಣಿಸಿ ನಾವು ಬಿಡಿಸಿದ್ದೆ ಆದರೆ ನೋಡಿ 360 ಎಕ್ಸ್ ಪ್ಲಸ್ 1800 ಮೈನಸ್ 360 ಎಕ್ಸ್. ಸೊ ಪ್ಲಸ್ 360 ಮೈನಸ್ 360 ಕ್ಯಾನ್ಸಲ್ ಆದಾಗ ನಮಗೆ ಉಳಿದಿರ್ತಕ್ಕಂಥದ್ದು ಏನಾಗಿದೆ 1800 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಸಮನಾಗಿದೆ 1. ಮತ್ತು ಓರೆ ಗುಣಾಕಾರವನ್ನು ನಾವು ಮಾಡಿದ್ದೆ ಆದರೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಸಮನಾಗಿದೆ 1800. 1800 ಬಲದಿಂದ ಎಡಕ್ಕೆ ತಂದಾಗ ನಮಗೆ ಮೈನಸ್ 1800 ಆಗುತ್ತದೆ. ಈಗ ಇದನ್ನು ವರ್ಗ ಸಮೀಕರಣವನ್ನು ನಾವು ಅಪವರ್ತನ ವಿಧಾನದಿಂದ ಬಿಡಿಸಿದ್ದೇ ಆದರೆ ಆಗ ನಮಗೆ ಆ ರೈಲಿನ ವೇಗ ಏನಾಗುತ್ತದೆ,
40 ಕಿಲೋಮೀಟರ್ ಆಗುತ್ತದೆ. ಯಾಕಂದರೆ ಎರಡು ಬೆಲೆಗಳು ಬರ್ತವೆ ವರ್ಗ ಸಮೀಕರಣದಲ್ಲಿ. ಒಂದು ಋಣಾತ್ಮಕವಾಗಿರ್ತಕ್ಕಂಥ ಬೆಲೆ -45 ಇದೆ, ಹಾಗಾಗಿ ಅದು ಉತ್ತರ ಆಗೋದಿಲ್ಲ. ಹಾಗಾಗಿ ಧನಾತ್ಮಕವಾಗಿರ್ತಕ್ಕಂಥ ಈ 40 ಇದೆಯಲ್ಲ, ಇದು ನೂತನವಾಗಿರ್ತಕ್ಕಂಥ ವೇಗ ಅಲ್ಲ. ಮೊದಲಿಗೆ ಚಲಿಸ್ತಕ್ಕಂಥ ವೇಗ 40 ಕಿಲೋಮೀಟರ್, ನಂತರದಲ್ಲಿ 5 ಕಿಲೋಮೀಟರ್ ಸ್ಪೀಡ್ ಆದಾಗ 45 ಕಿಲೋಮೀಟರಲ್ಲಿ ವೇಗದಲ್ಲಿ ಆ ರೈಲು 1 ಗಂಟೆ ಕಡಿಮೆ ಅವಧಿಯಲ್ಲಿ ಚಲಿಸುತ್ತದೆ. ಸೊ ಈಗ ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ ಇದರಲ್ಲಿ, ಒಂದು ವಸ್ತುವನ್ನು ₹18.75 ಮಾರುವುದರಿಂದ ಒಬ್ಬ ವ್ಯಕ್ತಿಯು ವಸ್ತುವಿನ ಕೊಂಡ ಬೆಲೆಯಷ್ಟೇ ಶೇಕಡಾ ನಷ್ಟವನ್ನು ಅನುಭವಿಸುತ್ತಾನೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ. ಅಂದರೆ ₹18.75 ಮಾರಿದಾಗ ಅವನು ಎಷ್ಟು ಶೇಕಡಾ ನಷ್ಟವನ್ನು ಅನುಭವಿಸ್ತಾನೋ ಆಗಿದ್ರೆ ಆ ವಸ್ತುವಿನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ. ಕೊಂಡ ಬೆಲೆ ಯಾವಾಗಲೂ ನಮಗೆ X ರೂಪಾಯಿ ಆಗಿರಲಿ. ನಾವು ಕೊಂಡ ಬೆಲೆಯನ್ನು ನಾನು X ರೂಪಾಯಿ ಎಂದು ಬರೆದಿದ್ದೀನಿ. ಮಾರಿದ ಬೆಲೆ ಏನಾಗಿದೆ ₹18.75. ಅಂದರೆ ನಷ್ಟ ಸೂತ್ರ ಏನಿದೆ, ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ನಷ್ಟದ ಸೂತ್ರ ನೋಡ್ಬೋದು, ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಕೊಂಡ ಬೆಲೆ ಇಲ್ಲಿ X ರೂಪಾಯಿ ಆಗಿದೆ, ಮಾರಿದ ಬೆಲೆ ₹18.75 ಆಗಿದೆ. ಸೊ ಹಾಗಾಗಿ ಇಲ್ಲಿ ಅದರಲ್ಲಿ ನಷ್ಟದ ಬರೆದಾಗ ನಷ್ಟ X ಮೈನಸ್ 18.75. ಶೇಕಡಾ ನಷ್ಟದ ಸೂತ್ರವನ್ನು ಬರೀಬೇಕಾದ್ರೆ ಶೇಕಡಾ ನಷ್ಟದ ಸೂತ್ರದಲ್ಲಿ ಈ ಬೆಲೆಯನ್ನು ಅಳವಡಿಸಬೇಕಾಗುತ್ತೆ. ಸೊ ಶೇಕಡಾ ನಷ್ಟದ ಸೂತ್ರ ನೋಡಿ, ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಇದರಲ್ಲಿ ನಷ್ಟ ಎಷ್ಟಾಗಿದೆ ನಮಗೆ, X ಮೈನಸ್ 18.75 ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಿದೆ, X ಇಂಟು 100. ಇದನ್ನು ನಾವು ಓರೆ ಗುಣಾಕಾರ ಮಾಡಿದಾಗ X ಇಂಟು X ಸ್ಕ್ವೇರ್ ಆಗುತ್ತೆ. X ಇಂಟು X ಸ್ಕ್ವೇರ್ ಸಮನಾಗಿದೆ X ಮೈನಸ್ 18.75 ಇಂಟು 100 ಅಂತೇಳಿ ನಾವು ಇದನ್ನು ಬಿಡಿಸಿದಾಗ ಒಂದು ವರ್ಗ ಸಮೀಕರಣ ಬರ್ತದೆ. ಅದು X ಸ್ಕ್ವಯರ್ ಮೈನಸ್ 100X ಪ್ಲಸ್ 1875 ಸಮನಾಗಿದೆ 0. ಇಲ್ಲೂ ಕೂಡ ಇದನ್ನು ಕೂಡ ನಾವು ಅಪವರ್ತನವನ್ನು ಮಾಡಬೇಕಾಗುತ್ತೆ. ಸೊ ಅಪವರ್ತನ ಮಾಡಿದಾಗ 1875ಕ್ಕೆ 2 ಗುಣಿಸಿದಾಗ 1875 ಆಗಬೇಕು. ಅವುಗಳ ಮೊತ್ತ ಅಥವಾ ಗುಣಲಬ್ಧ -100 ಆಗಬೇಕು. ಅಂದರೆ ಆ ಬೆಲೆಗಳು ಯಾವುದಾಗಿದೆ ಅಂದರೆ -75 ಮತ್ತು -25 ಅಂತಕ್ಕಂಥದ್ದು ಇಟ್ಟುಕೊಂಡು ನಾವು ಇದನ್ನು ಅಪವರ್ತನ ಮಾಡಿದಾಗ ನಮಗೆ 2 ರೀತಿಯ ಬೆಲೆಗಳು ಬರ್ತವೆ. ಒಂದು ₹75, ಇನ್ನೊಂದು ₹25. ಅಂದರೆ ಇಲ್ಲಿ ₹75 ಕೊಂಡ ಬೆಲೆ ಇದ್ದರೆ ಇನ್ನೊಂದು ಕೊಂಡ ಬೆಲೆ 75. ಅಂದರೆ ನಮಗೆ ಕೊಂಡ ಬೆಲೆ 75 ಇದ್ದಾಗ ಇಲ್ಲಿ ಮಾರಿದ ಬೆಲೆ 75 ಇಲ್ಲ. ಹಾಗಾಗಿ ಕನಿಷ್ಠವಾಗಿರ್ತಕ್ಕಂಥದ್ದು ಏನಾಗಿದೆ, ಇಲ್ಲಿ 25 ಕೊಂಡ ಬೆಲೆ ಆಗಿದಲ್ಲ. ಸೊ ಹಾಗಾಗಿ 25 ಕೊಂಡ ಬೆಲೆ ಅಂತ ನಾವು ತಿಳ್ಕೊಂಡ್ರೆ ₹25 ಕೊಂಡಿರ್ತಾನ, ಶೇಕಡ 25ರಷ್ಟು ಅವನಿಗೆ ಅದು ನಷ್ಟವನ್ನು ಅನುಭವಿಸ್ತಾನಂತ ನಾವು ಹೇಳ್ಬೋದು. ಈಗ ಕೊನೆಗೆ 38ನೇ ಪ್ರಶ್ನೆ 5 ಅಂಕದ ಪ್ರಶ್ನೆಯಾಗಿರುತ್ತದೆ. ನೋಡಿ, ಕಳೆದ ಬಾರಿ ಬಹು ಆಯ್ಕೆ ಪ್ರಶ್ನೆಗಳು ಇದ್ದವು, ಹಾಗಾಗಿ 5 ಅಂಕದ ಪ್ರಶ್ನೆ ಬಂದಿಲ್ಲ. 2020ರಲ್ಲಿ 5 ಅಂಕದ ಪ್ರಶ್ನೆ ಬಂದಿತ್ತು. ಅದೇ ರೀತಿ ಇಲ್ಲಿ ಏನು ಹೇಳ್ತಾನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ 5 ಪ್ರಶ್ನೆ ಅಂದಾಗ ಇಲ್ಲಿ 2 ರೀತಿಯಲ್ಲಿರ್ತದೆ. ಏನು, ಒಂದು ನಿರೂಪಣೆ ಇರ್ತದೆ, ಒಂದು ನಿರೂಪಣೆ, ಇನ್ನೊಂದು ಸಾಧನೆ. ನಿರೂಪಣೆಗೆ 1 ಅಂಕ, ಸಾಧನೆಗೆ 4 ಅಂಕ, ಒಟ್ಟಿನಲ್ಲಿ 5 ಅಂಕ. ಹಾಗಾಗಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ. ಈ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಾವು ತೇಲ್ಸ್ ಪ್ರಮೇಯ ಅಂತ ಕೂಡ ಹೇಳ್ತೀವಿ. ಸೊ ನಿರೂಪಣೆಯನ್ನು ಮಾಡಬೇಕು, ಮೊದಲಿಗೆ ನಿರೂಪಿಸಿ ಬರೀಬೇಕು. ನಿರೂಪಣೆ ಏನಿದೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಿರ್ತಕ್ಕಂಥ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎನ್ನುವುದು ನಿರೂಪಣೆ. ಬರೆದ್ರೆ 1 ಅಂಕ ನಿಮಗೆ ಫಿಕ್ಸ್ ಆಯ್ತು. ಮುಂದೆ ಇದನ್ನೇ ತೆಗೆದುಕೊಂಡು ನೀವು ಸಾಧನೆಯನ್ನು ಮಾಡಿದ್ದೆ ಆದರೆ ಅದಕ್ಕೆ 4 ಅಂಕಗಳು ಬರ್ತವೆ. ಸೊ ಮೊದಲಿಗೆ ನೀವು ಚಿತ್ರವನ್ನು ಹಾಕಿಕೊಳ್ಳಬೇಕು. ಚಿತ್ರ ಹಾಕಿಕೊಂಡ ನಂತರ ದತ್ತ ಸಾಧನೆ ಆಗಬೇಕು. ಇಲ್ಲಿ ಸ್ವಲ್ಪ ತಪ್ಪಾಗಿದ್ರೆ ನಂತರ ದತ್ತ ಬರಿಬೇಕು, ನಂತರದಲ್ಲಿ ಸಾಧನೆ, ನಂತರದಲ್ಲಿ ರಚನೆ, ನಂತರ ಸಾಧನೆ. ಈ ರೀತಿಯಲ್ಲಿ ನೀವು ಈ ಚಿತ್ರದಲ್ಲಿ ನೀವು ತೆಗೆದುಕೊಂಡು ಬಿಡಿಸಿದ್ದೇ ಆದರೆ ನಿಮಗೇನಾಗುತ್ತೆ, ಈ 4 ಅಂಕಗಳು ದೊರೀತವೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ನಾನು ಮಾಡೋದಿಲ್ಲ. ನಿಮಗೆ ಈಗಾಗಲೇ ಪ್ರಮೇಯಗಳು ಪರ್ಫೆಕ್ಟ್ ಆಗಿರ್ಬೋದು. ಆ ರೀತಿಯಲ್ಲಿ ನೀವು ತೇಲ್ಸ್ ಪ್ರಮೇಯವನ್ನು ಬರೆದಿದ್ದೆ ಆದರೆ ನಿಮಗೆ 4 ಅಂಕ ಸಾಧನಕ್ಕೆ, 1 ಅಂಕ ಏನಿದೆ ನಿರೂಪಣೆಗಿದೆ. ಹಾಗಾಗಿ ಇಲ್ಲಿವರೆಗೆ ನಾವು ಸುಮಾರು 5 ಭಾಗಗಳಲ್ಲಿ ಏನು ಮಾಡಿದ್ವಿ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬಿಡುಗಡೆ ಮಾಡಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಇದೇ ರೀತಿಯ ಪ್ರಶ್ನೆ ಪತ್ರಿಕೆ, ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಿಡಿಸಿದ್ದೆ ಆದರೆ
ಮುಂಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳು ಪಡೆಯಬಹುದು ಅಂತ ನಾನು ಆಶಿಸ್ತೇನೆ. ಸೊ ಬೆಸ್ಟ್ ಆಫ್ ಲಕ್ ಟು ಆಲ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಪ್ರತಿ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು.